ನಮಸ್ಕಾರ. ಎಟಿವಿ ವಾರ್ತೆಗಳಿಗೆ ಸ್ವಾಗತ. ಸುದ್ದಿಗಳ ವಿವರ. ಗಂಗಾವತಿ ನಗರದ ಜಯನಗರದ ಸತ್ಯನಾರಾಯಣ ಪೇಟೆಯಲ್ಲಿರುವ ವಿಜಯಧ್ವಜ ವಿದ್ಯಾಪೀಠದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ಮೇ 17ರಿಂದ ಆರಂಭಗೊಂಡಿದ್ದ ಅಧಿಕ ಮಾಸದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಇಂದು ಭಕ್ತಿಭಾವದಿಂದ ಸಮಾಪ್ತಿಗೊಂಡವು. ಅಧಿಕ ಮಾಸದ ಮಂಗಳೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಲೋಕ ಕಲ್ಯಾಣ, ಶಾಂತಿ ಹಾಗೂ ಸಮೃದ್ಧಿಗಾಗಿ ಪುರುಷೋತ್ತಮ ಯಾಗ ಮತ್ತು ಪವಮಾನ ಹೋಮವನ್ನು ವೈದಿಕ ಮಂತ್ರೋಚ್ಚಾರಣೆಯೊಂದಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಉಭಯ ಭಜನಾ ಮಂಡಳಿಯ ಸದಸ್ಯರು ಭಕ್ತಿಪೂರ್ವಕವಾಗಿ 33 ಹಾಡುಗಳ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ದೇವಸ್ಥಾನದ ಆವರಣದಲ್ಲಿ ಭಕ್ತಿಮಯ ವಾತಾವರಣವನ್ನು ಸೃಷ್ಟಿಸಿದರು. ಭಜನೆ, ಪೂಜೆ ಹಾಗೂ ಹೋಮ ಹವನಗಳಲ್ಲಿ ಭಾಗವಹಿಸಿದ ಭಕ್ತರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ದೇವಸ್ಥಾನದ ವತಿಯಿಂದ ಆಯೋಜಿಸಲಾದ ಅಧಿಕ ಮಾಸದ ಈ ವಿಶೇಷ ಕಾರ್ಯಕ್ರಮಗಳಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಧಾರ್ಮಿಕ ಆಚರಣೆಗಳಿಗೆ ಸಾಕ್ಷಿಯಾದರು. ಕಾರ್ಯಕ್ರಮದ ಯಶಸ್ಸಿಗೆ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕರು ಹಾಗೂ ಭಕ್ತವೃಂದದವರು ಸಹಕರಿಸಿದರು.
गोवर्धनधरं वन्दे गोपालं गोपरूपिणं गोकुलोत्सवमीशानं गोविंदं ಗೋಪಿಕಾಪ್ರಿಯಂ. ಅಧಿಕ ಮಾಸದ ಈ ಒಂದು ಪರ್ವಕಾಲದಲ್ಲಿ ಮಾಸ ನಿಯಾಮಕನಾದಂತಹ ಪದ್ಮಿನಿ ಸಹಿತ ಪುರುಷೋತ್ತಮನ ಅನುಗ್ರಹದಿಂದ ಹಾಗೂ ಪ್ರಸ್ತುತ ಪೇಜಾವರ ಮಠದ ಸನ್ಯಾಸಿಗಳಾಗಿರ್ತಕ್ಕಂತಹ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದದಿಂದ ಪ್ರತಿನಿತ್ಯವೂ ಕೂಡ ಸತ್ಯನಾರಾಯಣ ದೇವಸ್ಥಾನ ಹಾಗೂ ವಿಜಯಧ್ವಜ ವಿದ್ಯಾಪೀಠದಲ್ಲಿ ಸತ್ಯದೇವೇಶ ಹಾಗೂ ವಿಜಯಧ್ವಜ ಭಜನಾ ಮಂಡಳಿಯವರು 33 ಮಾಸಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆ 33 ಆದ್ದರಿಂದಾಗಿ 33 ಸಂಖ್ಯೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಕೂಡ ಹಾಡ್ತಾ ಬಂದಿದ್ದಾರೆ. ಆಚಾರ್ಯ ಮಧ್ವರ ಸಿದ್ಧಾಂತದಂತೆ ಜಾತಿ ಮತ ಇವುಗಳ ಭೇದ ಇಲ್ಲದೇನೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಧನುರ್ಮಾಸದ ಅಧಿಕ ಮಾಸದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾದಂತಹ ಪರ್ವಕಾಲ ಇವತ್ತು. ಅದರ ಮಂಗಲ ಮಹೋತ್ಸವವನ್ನು ಕೂಡ ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಾತಃ ಕಾಲದಿಂದಲೇ ಸತ್ಯನಾರಾಯಣ ದೇವರಿಗೆ ಅಭಿಷೇಕಾದಿ ಕಾರ್ಯಕ್ರಮಗಳು, ಅದರ ಜೊತೆಗೆ 2 ಹೋಮಗಳನ್ನು ನಾವಿಲ್ಲಿ ನಡೆಸಿದ್ದೇವೆ. ಒಂದು ಭಜನಾ ಮಂಡಳಿಯವರೆಲ್ಲ ಒಟ್ಟಾಗಿ ಇಲ್ಲಿ ಪುರುಷೋತ್ತಮನ ಯಾಗವನ್ನು ನಡೆಸಿದ್ದಾರೆ. ಜೊತೆಗೆ ಲೋಕದ ಕಲ್ಯಾಣದ ಉದ್ದೇಶದಿಂದಾಗಿ ಧರ್ಮದ ರಕ್ಷಣೆಗಾಗಿ ಪವಮಾನ ಹೋಮವನ್ನು ಕೂಡ ನಾವು ಸತ್ಯನಾರಾಯಣ ದೇವಸ್ಥಾನದಲ್ಲಿ ನಡೆಸಿದ್ದೇವೆ. ಅದಾದ ನಂತರದಲ್ಲಿ ಮತ್ತೆ ಪುನಃ ಎಲ್ಲರೂ ಒಗ್ಗಟ್ಟಾಗಿ ಹಿಂದೆ ಹೇಳಿದ ಹಾಗೆ ಜಾತಿ ಮತ ಯಾವುದೇ ಭೇದವಿಲ್ಲದೇನೆ ಎಲ್ಲರೂ ಕೂಡ 33 ಸಂಖ್ಯೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದಾದ ಮೇಲೆ ಸತ್ಯನಾರಾಯಣ ದೇವರಿಗೆ ಮಂಗಳಾರತಿ ಹಾಗೂ ನೈವೇದ್ಯ ಕಾರ್ಯಕ್ರಮ, ಅದಾದ ಮೇಲೆ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ ಬಂದಿರತಕ್ಕಂತಹ ಸಾರ್ವಜನಿಕರಿಗೆ ತೀರ್ಥಪ್ರಸಾದದ ವಿತರಣೆಯನ್ನು ಕೂಡ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಪುರುಷೋತ್ತಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ಪ್ರಧಾನವಾಗಿ ಗಂಗಾವತಿ ನಗರದ ಸುತ್ತಮುತ್ತಲಿನ ನಗರದ ಎಲ್ಲ ಭಕ್ತರ ಸಹಕಾರ ಅನ್ನುವಂಥದ್ದು ಪ್ರಧಾನವಾಗಿ ಕಾರಣವಾಗುತ್ತೆ. ಯಾಕೆ ಅಂತಂದರೆ ಎಲ್ಲರೂ ಸ್ವಇಚ್ಛೆಯಿಂದ ಇಲ್ಲಿ ವೇದಾಧ್ಯಯನವನ್ನು ಮಾಡ್ತಾ ಇರುವಂತಹ, ಶಾಸ್ತ್ರಾಧ್ಯಯನ ಮಾಡ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅನೇಕ ಧಾನ್ಯಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅನೇಕ ಸಂಪತ್ತನ್ನು ಕೂಡ ಇಲ್ಲಿ ಸೇವೆಯ ರೂಪದಲ್ಲಿ ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಆ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಪುರುಷೋತ್ತಮನ ಅನುಗ್ರಹಕ್ಕೆ ವಿಶೇಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಗುರುಗಳ ಅಂತರ್ಗತನಾದಂತಹ ಪುರುಷೋತ್ತಮ ಮಾಸ ನಿಯಾಮಕರಾದಂತಹ ಪದ್ಮಿನಿ ಸಹಿತನಾದ ಪುರುಷೋತ್ತಮನ ಅನುಗ್ರಹ ಅನ್ನುವಂಥದ್ದು ಆಗಲಿ. ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾನೆ ಇರ್ತೀವಿ. ವಿದ್ಯಾಪೀಠದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಸಹಕಾರ ಅನ್ನುವಂಥದ್ದು ಇರಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇವೆ. ಶ್ರೀಕೃಷ್ಣ ಫಲಂ ಎನ್ನುವಂತೆ ಅಧಿಕ ಮಾಸದಲ್ಲಿ ಮಾಡುವ ಕರ್ಮಗಳೇನಿದೆ ಬೇರೆ ಮಾಸದಲ್ಲಿ ಮಾಡುವ ಕರ್ಮಕ್ಕಿಂತಲೂ ಕೂಡ ಅಧಿಕವಾದ ಪುಣ್ಯವನ್ನು ಕೊಡುವಂಥ ಮಾಸ ಇದು. ಇದರಲ್ಲಿ ಯಾವುದೇ ಫಲ ಅಪೇಕ್ಷಿಸದೆ ಮಾಡುವಂಥ ಕರ್ಮಗಳ ಮಾಸ ಇದು. ಅದರಿಂದಾಗಿ ಎಲ್ಲ ಪ್ರತಿಯೊಂದು ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬಂದು ಅನೇಕ ತಮ್ಮ ತಮ್ಮ ಯಥೋಚಿತವಾಗಿ ಸ್ವಇಚ್ಛೆಯಿಂದ ಏನೇನು ದಾನ ಆಗಲಿ, ಧರ್ಮವಾಗಲಿ ಅಥವಾ ಭಜನೆಯಲ್ಲಿ ಭಾಗವಹಿಸೋದಾಗಲಿ ಎಲ್ಲರೂ ಕೂಡ ಭಾಗವಹಿಸಿ ತುಂಬ ಅನುಕೂಲವಾಗಿ ಭಗವಂತ ಅನುಗ್ರಹ ಪಾತ್ರರಾಗಿದ್ದಾರೆ. ಎಲ್ಲರೂ ಕೂಡ ನನಗೆ ಅನೇಕ ಭಕ್ತಾದಿಗಳು ಕೂಡ ವಿದ್ಯಾರ್ಥಿಗಳಿದ್ದಾರೆ, ವೇದ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು. ಆ ಎಲ್ಲ ವಿದ್ಯಾರ್ಥಿಗಳಿಗೆ 33 ಸಂಖ್ಯೆ kg ಅಥವಾ ಎಣ್ಣೆ ಅಥವಾ ಅಕ್ಕಿ, ಸಕ್ಕರೆ, ಬೆಲ್ಲ ಮತ್ತು ಎಲ್ಲ ಸ್ವಇಚ್ಛೆಯಿಂದ ತಮ್ಮ ತಮ್ಮ ಶಕ್ತಾನುಸಾರ ಎಲ್ಲವನ್ನು ಕೂಡ ಒಬ್ಬೊಬ್ಬರು ಮನೆಯಿಂದ 99 kg ಈ ಥರ ಎಲ್ಲರೂ ತಮ್ಮ ಇಚ್ಛೆಯಿಂದ ಭಗವಂತನ ಸಂಕಲ್ಪದಂತೆ ಅವರ ಮನಸ್ಸಲ್ಲಿ ನಿಂತು ಎಲ್ಲವನ್ನು ಮಾಡಿದ್ದಾನೆ. ಆ ಎಲ್ಲ ಕ್ರಿಯೆಗಳು ಕೂಡ ಇವತ್ತು ಸಮಾಪ್ತಿ ಆಗುವ ಕಾಲ. ಆ ಸಮಾಪ್ತಿ ಆಗಬೇಕಾದ್ರೆ ಆ ಎಲ್ಲ ಕರ್ಮಗಳು ಕೂಡ ಜ್ಞಾನ ಆಗುತ್ತೆ, ಜ್ಞಾನದಲ್ಲೇ ಪರಿಸಮಾಪ್ತಿ ಆಗ್ತದೆ. ಹಾಗಾಗಿ ಇವತ್ತು ಹೋಮ ಆಯಿತು, ಭಜನೆ ಆಯಿತು, ಎಲ್ಲವೂ ಕೂಡ ಜ್ಞಾನ ಅಂದಲೇ ಪರಿಸಮಾಪ್ತಿ ಅನ್ನೋಕ್ಕೋಸ್ಕರವಾಗಿ ಇವತ್ತು ವಿದ್ವಾಂಸರಾದ ವೈಶತ್ತರ ಗೊರೆವಾಳವರಿಂದ ಪ್ರವಚನವೂ ಇರುತ್ತದೆ. ನಂತರ ಸಮಾಪ್ತಿ ದೇವರಿಗೆ ಎಲ್ಲವನ್ನು ಅರ್ಪಣೆ ಮಾಡಿ ನಂತರ ಬಂದ ಎಲ್ಲ ಭಕ್ತಾದಿಗಳು ಕೂಡ ನಮ್ಮ ಒಂದು 500-600 ಜನ ಭಕ್ತಾದಿಗಳು ಇವತ್ತು ಅನ್ನಪ್ರಸಾದ ವಿತರಣೆಯನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದು ಪೇಜಾರ ಮಠದ ಶಾಖೆ ಇದ್ದು ಸತ್ಯನಾರಾಯಣ ದೇವಸ್ಥಾನ ಮತ್ತು ವಿಜಯಧ್ವಜ ವಿದ್ಯಾಪೀಠ ಪೇಜಾರ ಮಠದ 2 ಕಣ್ಣುಗಳಿದ್ದ ಹಾಗೆ. ಹಾಗಾಗಿ ಒಂದು ಕಣ್ಣು ಇದ್ದರೆ ಸಮಸ್ಯೆ ಆಗುತ್ತದೆ. 2 ಕಣ್ಣುಗಳು ಇದ್ದುಕೊಂಡು ಧರ್ಮ ಮಾರ್ಗದಲ್ಲಿ ಒಂದು 25 ವರ್ಷದಿಂದ ಇಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದೆ ವಿದ್ಯಾಪೀಠ ಮತ್ತು ದೇವಸ್ಥಾನ. ಅದಕ್ಕೆ ಇದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಮುಂದೆ ಬರುವಂಥ ಶ್ರಾವಣದಲ್ಲಿ ರಾಯರ ಆರಾಧನೆ ಬರ್ತದೆ. ಅದರಲ್ಲೂ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿ ಭಗವಂತ ಅನುಗ್ರಹ ಮಾತಾಡಬೇಕು ಎಲ್ಲರಲ್ಲೂ ಸೇರ್ಕೊಳ್ತಾ ಇದ್ದೀವಿ.
ಆದ್ದರಿಂದ ಇಲ್ಲಿ ದಿನ ಭಜನೆ ಭಜನೆಗಳು ಮತ್ತು ಸತ್ಯದೇವಿ ಭಜನೆಗಳು ಇವು ಎರಡು ನಮ್ಮ ಕಣ್ಣಿದ್ದಾನೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಳ ಸಹಕಾರದಿಂದ ಬಂದು ಒಳ್ಳೆ ನಮ್ಗೆ ಇದು ಶಕ್ತಿ ಕೊಡ್ತಾರೆ. ಆಮೇಲೆ ಇಲ್ಲಿ ಧರ್ಮ ಉಳಿದ ಕಾರಣ ಭಜನೆ ಮಂಡಳಿಯವರು ಅವ್ರು ಬಂದು ಒಳ್ಳೆ 33 ದಿನ ಒಳ್ಳೆ ಸೇವೆ ಮಾಡ್ತಾರೆ. ಆಯುರ ಆರೋಗ್ಯ ಐಶ್ವರ್ಯ ಭಗವಂತ ಎಲ್ಲರಿಗೂ ಅವರಿಗೆ ಅನುಗ್ರಹ ಅಂತ ಈ ಅಧಿಕ ಮಾಸದ ಮಂಗಳಗಳಲ್ಲಿ ಎಲ್ಲರಿಗೂ ಇದು ಸತ್ಯನಾರಾಯಣ ಅನುಗ್ರಹ ಮಾಡಲಿ ಅಂತ ಕೇಳ್ತಾರೆ.